ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ಡಿಕೆ ಶಿವಕುಮಾರ್ಗೆ ಒಳಿತಾಗಲಿ, ನಾಡು ಸುಭಿಕ್ಷವಾಗಿರಲಿ, ಮಳೆ ಬೆಳೆ ಚೆನ್ನಾಗಿರಲಿ ಅಂತೇಳಿ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಹರೀಶ್ ಗೌಡ ಅವರು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ನಾನೀಗ ಮೈಸೂರಿನ ದೇವರಾಜ್ ಮೊಹಲಾದ ನಂಜರಾಜ್ ಬೌದ್ಧವ್ರ ಕಲ್ಯಾಣ ಮಂಟಪದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಚಂಡಿಕಾ ಮಹಾಯಾಗ ಮತ್ತು ದುರ್ಗಾ ಸಪ್ತಸ್ತುತಿ ಪಾರಾಯಣ ಎರಡೂ ಕಾರ್ಯಕ್ರಮಗಳ ಮುಖಾಂತರವಾಗಿ ಈ ಒಂದು ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇರುವಂಥದ್ದು. ಯಾಕಂದರೆ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಸರ್ಕಾರ ಬಂದಿರುವಂಥದ್ದು. ಆರಂಭದಲ್ಲೇ ಸಾಕಷ್ಟು ವಿಘ್ನಗಳು ಎದುರಾಗಿದ್ವು. ಸಚಿವ ಸಂಪುಟದ ಖ್ಯಾತೆ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿತ್ತು. ಅದರ ಜೊತೆಗೆ ಈ ಬಾರಿ ರಾಜ್ಯದಲ್ಲಿ ಬರಗಾಲ ಎದುರಾಗ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇವೆಲ್ಲವೂ ಸಹ ನಿವಾರಣೆ ಆಗಲಿ, ಎಲ್ಲವೂ ಸುಗಮವಾಗಿ ಆಗಲಿ ಅಂತೇಳಿ ಈ ರೀತಿಯಾದಂತಹ ಒಂದು ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇರುವಂಥದ್ದು. ಯಾಕಂದರೆ ಹೇಳಿ ಕೇಳಿ ಸಿಎಂ ಡಿ ಕೆ ಶಿವಕುಮಾರ್ ದೈವ ಭಕ್ತರಾಗಿರುವಂಥದ್ದು ಮತ್ತು ಅವರ ಘೋಷವಾಕ್ಯ ಸಹ ಅದೇ ಆಗಿತ್ತು. ಅಂದರೆ ಪ್ರಯತ್ನ ವಿಫಲ ಆದರೂ ಸಹ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತೇಳಿ. ಅದೇ ಕಾರಣಕ್ಕಾಗಿ ಅದೇ ರೀತಿಯಾಗಿ ಅವರ ಪ್ರಾರ್ಥನೆ ಸಫಲವಾಗಿತ್ತು. ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು. ಹೀಗಾಗಿ ಅವರ ಮುಂದಿನ ಹಾದಿ ಸುಗಮವಾಗಿರಲಿ ಅಂತೇಳಿ ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇರುವಂಥದ್ದು. ನೀವೇನು ನೋಡ್ತಾ ಇದ್ದೀರಾ, ಮಹಾಚಂಡಿಕಾ ಹೋಮಕ್ಕಾಗಿ, ಯಾಗಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಬೃಹತ್ತಾದಂತಹ ಈ ಒಂದು ಪೂಜಾ ಕೈಂಕರ್ಯಲ್ಲಿ ನೆರವೇರ್ತಾ ಇರುವಂಥದ್ದು. ಅದಕ್ಕಾಗಿ ಹೋಮಕುಂಡವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಪೂಜಾ ಕೈಂಕರ್ಯ ನೆರವೇರ್ತಾ ಇರುವಂಥದ್ದು. ಇಲ್ಲಿರುವಂಥ ಕಟ್ಟಿಗೆಯನ್ನು ನೀವು ನೋಡ್ತಾ ಇರ್ಬೋದು. ಹೋಮಕ್ಕೆ ಬೇಕಾದಂಥ ಎಲ್ಲ ಕಟ್ಟಿಗೆಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ವೇದಿಕೆಯಲ್ಲಿ ಅಂದರೆ ಚಂಡಿಕಾ ಮಹಾಯಾಗವನ್ನು ನೆರವೇರಿಸಲಾಗ್ತದೆ. ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಒಂದು ಚಂಡಿಕಾ ರೂಪದಲ್ಲಿ ಆಕೆಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ಇದಕ್ಕಾಗಿ ಬೇಕಾದಂತಹ ಸಪ್ತ ಕಳಶಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ವಿಘ್ನ ನಿವಾರಕ ವಿನಾಯಕನಿಗೆ ಒಂದು ಪೂಜೆಯನ್ನು ಸಲ್ಲಿಸಲಿಕ್ಕೋಸ್ಕರ ಬಂದಿರುವಂಥದ್ದು. ಆರಂಭದಲ್ಲಿ ವಿಘ್ನ ನಿವಾರಕ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ನೀವು ನೋಡ್ತಾ ಇರ್ಬೋದು, ರಂಗೋಲಿಯಲ್ಲಿ ಆಕರ್ಷಕವಾದಂತಹ ತಾಯಿಯ ಒಂದು ಚಿತ್ತಾರವನ್ನು ಮೂಡಿಸಿರುವಂಥದ್ದು. ಅತ್ಯಂತ ನಗುಮುಖದ ಸುಂದರವಾದಂತಹ ಒಂದು ಚಿತ್ತಾರವನ್ನು ರಂಗೋಲಿಯಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡಿದರೆ. ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಶ್ರೀಚಕ್ರ ಅಂದರೆ ಅತ್ಯಂತ ಪವಿತ್ರವಾದಂತಹ ಶ್ರೀಚಕ್ರದ ಒಂದು ಚಿತ್ರವನ್ನು ಸಹ ರಂಗೋಲಿಯಲ್ಲಿ ಮೂಡಿಸಿರುವಂಥದ್ದು. ಹೀಗಾಗಿ ಅತ್ಯಂತ ವ್ಯವಸ್ಥಿತವಾಗಿ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಆ ಕಳಶಗಳ ಪ್ರತಿಷ್ಠಾಪನೆ ಇರ್ಬೋದು, ಹೂವಿನ ಅಲಂಕಾರ ಇರ್ಬೋದು, ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಅಲಂಕಾರ ಇರ್ಬೋದು, ಎಲ್ಲವೂ ಸಹ ಸಾಕಷ್ಟು ಅತ್ಯಂತ ವ್ಯವಸ್ಥಿತವಾಗಿ ನಡೆದಿರುವಂಥದ್ದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿರುವಂಥವರೆಲ್ಲರೂ ಸಹ ಪಾರಾಯಣವನ್ನು ಮಾಡಲಿಕ್ಕೆ ಎಲ್ಲರೂ ಸಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅರಿಶಿನ ಕುಂಕುಮ ಹೂವುಗಳ ಸಮೇತರಾಗಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಈಗಾಗಲೇ ಆ ಒಂದು ಪಾರಾಯಣಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರ ಬಳಿಯೂ ಸಹ ಒಂದು ವಿಗ್ರಹ ಇದೆ, ಹೂವಿದೆ, ಮತ್ತು ಅರಿಶಿನ ಕುಂಕುಮ ಇರುವಂಥದ್ದು. ಈ ರೀತಿಯಾಗಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮುಖಾಂತರವಾಗಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಒಳಿತಾಗಲಿ, ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಮಳೆ ಬೆಳೆ ಚೆನ್ನಾಗಿರಲಿ ಅನ್ನೋದು ಅವರ ಆಶಯವಾಗಿದೆ.